ರಹಸ್ಯ ಬೆಂಬಲವನ್ನ ಕೊಡ್ತಾ ಇದ್ದೀರಿ. ರಾಜಕೀಯ ಅಜೆಂಡಾ ಇಟ್ಕೊಂಡಿದೆ ಕಾಂಗ್ರೆಸ್ ಈ ಸಿಜೆಪಿಗೆ ಸಪೋರ್ಟ್ ಮಾಡೋದ್ರ ಹಿಂದೆ. ಇದು ಬಿಜೆಪಿ ಅವರ ಆರೋಪ ನಿನ್ನೆಯಿಂದಲೂ. ನೀವೇನಂತೀರಾ ಮೇಡಮ್? ಇದು ಕಾಂಗ್ರೆಸ್ಸಿನ ರಹಸ್ಯ ಬೆಂಬಲನೋ ಬಹಿರಂಗ ಬೆಂಬಲನೋ ಇದ್ರ ಬಗ್ಗೆ ರಾಜಕಾರಣಗೊಳಿಸದೆ ಈ ವಿಷಯವನ್ನ ಈಗ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಯಾವ್ಯಾವ ಒಂದು ನಿಲುವುಗಳನ್ನ ತೆಗೆದುಕೊಳ್ಬೇಕು, ಯಾವ್ಯಾವ ಹಂತದಲ್ಲಿ ಪ್ರತಿ ಒಂದು ಸಮಸ್ಯೆಗಳಿಗೂ 2014ರಿಂದ ಈಚೆಗೆ ಮತ್ತು ಇತ್ತೀಚೆಗೆ ನಡೆಯುವ ಎಲ್ಲಾ ಸಮಸ್ಯೆಗಳು ಸಂಸತ್ತಿನ ಒಳಗೂ ಮತ್ತು ಹೊರಗೂ ಮಾತಾಡ್ತಾ ಇರೋದು. ಕೆಲವು ಅವ್ರು ನೋಡಿರ್ಲಿಲ್ವೇನೋ, ಬಿಜೆಪಿ ವಕ್ತಾರರಿಗೆ ಅದು ರೀಚ್ ಆಗಿದೆಯಲ್ಲೋ ಗೊತ್ತಿಲ್ಲ ಆ ವಿಷಯಗಳು, ಬಟ್ ಎಲ್ಲವನ್ನೂ ಮಾಡ್ತಾ ಇದೆ. ಆದ್ರೆ ಇಲ್ಲಿ ಪ್ರಶ್ನೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅನ್ನುವಂತಹ ಒಂದು ಸಂವಿಧಾನಬದ್ಧ ಈ ರಾಷ್ಟ್ರದಲ್ಲಿ ಒಂದು ಸಾಂವಿಧಾನಿಕವಾಗಿ ಒಂದು ಪ್ರತಿಭಟನೆಯನ್ನ 20 ದಿನಗಳ ಹಿಂದೆ ಹಮ್ಮಿಕೊಂಡಾಗ ಆ 20 ದಿನಗಳ ಕಾಲಾವಕಾಶದಲ್ಲಿ ಸೋನಂ ವಾಂಗ್ಚುಕ್ ಅವ್ರನ್ನಾಗ್ಲಿ ಅಥವಾ ಬೇರೆಯವ್ರನ್ನಾಗ್ಲಿ ಭೇಟಿ ಆಗ್ಬೇಕಾಗಿರೋದು ಕಾಂಗ್ರೆಸ್ ಪಕ್ಷದ ವಿರೋಧ ಪಕ್ಷದ ನಾಯಕರ ಜವಾಬ್ದಾರಿಗಿಂತ ಹೆಚ್ಚಾಗಿ ಮಾನ್ಯ ನರೇಂದ್ರ ಮೋದಿ ಅವ್ರದ್ದು ಅನ್ನೋದನ್ನ ಬಿಜೆಪಿ ಮಿತ್ರರು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಅಂದ್ರೆ ಅವ್ರು ಎಲ್ಲದನ್ನೂ ಮಾತಾಡ್ತಾರೆ, ಎಲ್ಲದನ್ನು ಪರೀಕ್ಷಾ ಪೇ ಚರ್ಚೆ ಅಂತೇಳಿ ರೇಡಿಯೋದಲ್ಲಿ ಮಾತಾಡುವಂತ ಮಾನ್ಯ ಮೋದಿಯವರು ಯಾಕೆ ತಮ್ಮ ಬಾಗಿಲಿ ಮುಂದೆ ಸಹಸ್ರಾರು ಸಂಖ್ಯೆಯಲ್ಲಿ ನಮ್ಮ ಮಕ್ಕಳು ಅವ್ರು ಯಾರ್ರೀ? ಅವ್ರು ದೇಶದ್ರೋಹಿಗಳ? ನಮ್ಮ ದೇಶದ ಪ್ರಜೆಗಳಲ್ವಾ? ಅವರು ಕಾಂಗ್ರೆಸ್ ಪಾರ್ಟಿಯವರು, ಜನಸಾಮಾನ್ಯರು ಅಥವಾ ಇನ್ನೊಂದು ಪಕ್ಷದವರು ಯಾರೇ ಆಗಿರ್ಲಿ, ಅವ್ರು ಕೇಳ್ತಾ ಇರೋದೇನು ಸಿಂಪಲ್, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೇಳ್ತಾ ಇದ್ದಾರೆ. ಬಿಟ್ರೆ ಅವರು NTA ತೆಗೆದುಹಾಕ್ಬಿಟ್ಟು ಪಾರದರ್ಶಕ ಶಿಕ್ಷಣ ಒಂದು ನೀತಿಯನ್ನ ಜಾರಿಗೊಳಿಸಿ ಅಂತ ಕೇಳ್ತಾ ಇದ್ದಾರೆ. ಮೋದಿಯವರ ಗದ್ದುಗೆಯನ್ನೇನು ಕೇಳ್ತಾ ಇಲ್ವಲ್ಲ, ಅವರ ರಾಜಕಾರಣದ ಪ್ರಶ್ನೆಗಳನ್ನ ಎತ್ತಿಲ್ವಲ್ಲ, ವ್ಯವಸ್ಥೆಯನ್ನ ನಮಗೆ ಸರಿಯಾದ ರೀತಿನಲ್ಲಿ ಕೊಡಿ ಅಂತ ಕೇಳಿದಂತಹ ಇವತ್ತು ನಿನ್ನೆ ಆ ಲೆವೆಲ್ಗೆ ಒಂದು ಉದ್ರೇಕಗೊಳ್ಳುವಂತ ಸ್ಥಿತಿ ಉಂಟಾಗಿದ್ದೆ ಯಾಕೆ? ಸೋನಂ ವಾಂಗ್ಚುಕ್ ಅವರು ಸಂವಿಧಾನಬದ್ಧವಾಗಿ ಈ ದೇಶ ಸ್ವಾತಂತ್ರ್ಯ ಬಂದಿದ್ದೇ ಈ ಅಹಿಂಸೆಯಿಂದ, ಸತ್ಯದಿಂದ ಮತ್ತು ಸತ್ಯಾಗ್ರಹ ಉಪವಾಸಗಳಿಂದ. ಅವರು ತಮ್ಮ ಸ್ವ ಇಚ್ಛೆಯಿಂದ ಉಪವಾಸ ಕೂತ್ಕೊಂಡಾಗ ಅಕಸ್ಮಾತ್ ಅವ್ರಿಗೆ ಏನಾದ್ರೂ ಆದ್ರೆ ಅನ್ನೋ ಭಯ ಅವ್ರಿಗಿತ್ತಿತ್ತು ಅಂದಿದ್ರೆ ಮುಂಚೆ ಹೋಗಿ ಭೇಟಿ ಆಗ್ಬೇಕಾಗಿತ್ತು. ಮಾನ್ಯ ಮೋದಿ ಅವ್ರು ಹೋಗ್ಲಿ, ಬೇಡ ಅವರ ಪ್ರತಿನಿಧಿಯಾಗಿ ಯಾರಾದ್ರೂ ಕಳಿಸಿದ್ರ? ಖಂಡಿತ ಇಲ್ಲ. ಇವತ್ತೇನಾಗ್ತಾ ಇದೆ, ಏಕಾಏಕಿ ಅವ್ರನ್ನ ಬಂದು ಎಳ್ಕೊಂಡು ಹೋಗಿರೋ ರೀತಿ ನೋಡಿ. ಏನೋ ಒಂದು ಅವರು ದ್ವೇಷದ್ರೋಹ ಮಾಡಿದ್ದಾರೆ. ಯಾರ್ರಿ ಮೇಡಮ್? ಸೋನಂ ವಾಂಗ್ಚುಕ್ ಅವರು ಅಪ್ರತಿಮ ಹೋಗಿದ್ದು ಅಂತ ಹೆಂಗ್ ಹೇಳ್ತೀರಿ? ಆರೋಗ್ಯದ ದೃಷ್ಟಿಯಿಂದ ಹಾಸ್ಪಿಟಲೈಸ್ ಮಾಡಿದ್ರು. ಮೇಡಮ್ ನಿಮ್ ಮಾತನ್ನೇ ಒಪ್ಕೊಳ್ಳೋಣ. ಆರೋಗ್ಯದ ದೃಷ್ಟಿಯಿಂದ ಅವ್ರನ್ನ ತಗೊಂಡು ಹೋದಾದ್ಮೇಲೂ ಹಾಸ್ಪಿಟಲ್ ಇದ್ದಾಗ ಸಂಬಂಧಪಟ್ಟಂತವ್ರು ಆಡಳಿತ ಚುಕ್ಕಾಣಿ ಹಿಡಿದಂತವ್ರು ಯಾರು ಹೋಗಿ ಮಾತಾಡಿಸಿದ್ದಾರೆ? ಇವತ್ತು ನಾವು ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೀನಿ, ಧರ್ಮೇಂದ್ರ ಪ್ರಧಾನ್ ಅವರು ಅಮಿತ್ ಶಾ ಅವ್ರನ್ನ ಹೋಗಿ ಭೇಟಿ ಮಾಡಿ ಮಾತಾಡಿದ್ರು. ಅದ್ರ ಬದಲಾಗಿ ಹೋಗ್ಲಿ, ಬೇಡ ಯಾವ್ದೇ ಒಬ್ಬ ಸಚಿವರಾಗ್ಲಿ ಇನ್ಯಾರನ್ನ ಮಧ್ಯಸ್ಥಿಗೆ ಕಳಿಸಿ, ಏನು ನಿಮ್ಮ ಬೇಡಿಕೆ? 2 ಮಾತಿನಲ್ಲಿ ಮುಗ್ದೋಗ್ತಿತ್ತಲ್ವಾ? ನಿಮ್ಮ ಬೇಡಿಕೆ ಏನು? ಆಯ್ತು, ನಿಮ್ಮ ಉಪವಾಸನ ಈ ತಕ್ಷಣಕ್ಕೆ ವಾಪಸ್ ತಕೊಳ್ಳಿ, ಸರ್ಕಾರ ನಿಮ್ಮ ಜೊತೆ ಇದೆ, ಕೂತ್ಕೊಳ್ಳೋಣ, ಚರ್ಚೆ ಮಾಡೋಣ ಅಂತ ಒಂದು ಸೌಜನ್ಯಯುತವಾದ ಮಾತುಗಳನ್ನ ಆಡಿದ್ರೆ ಇವತ್ತು ಯುವ ಜನತೆ ಶೈಲಜ್ ಅವರ ಬರ್ತೀನಿ.